ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದರೆ, ನಾವು ಬಂದಿರೋದು ಇವತ್ತು ಹಾಜಿ ರೆಸಾರ್ಟಿಗೆ. ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಇವತ್ತಂತೂ ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ನಾವು ನಮ್ಮ ಜೊತೆ ಬ್ಲಾಗರ್ಸ್ ಇರೋದ್ರಿಂದ ನಮ್ಮ ಬ್ಲಾಗಿಗೂ ಡಿಸ್ಟರ್ಬ್ ಆಗುತ್ತೆ ನೋಡಿ. ಅವರು ವೀಡಿಯೋ ಮಾಡ್ತಿದ್ದಾರೆ, ನಾನು ವೀಡಿಯೋ ಮಾಡ್ತಿದ್ದೀನಿ. ಅವ್ರ ವಾಯ್ಸ್ ನನಗೆ, ನನ್ನ ವಾಯ್ಸ್ ಅವ್ರಿಗೆ ಕೇಳಿಸ್ತಿದೆ. ನಾವಿವತ್ತು ಈ ರೆಸಾರ್ಟಿಗೆ ಬಂದಿದ್ದೀವಿ. ಇವತ್ತು ಯಾವ ರೀತಿ ನಮ್ಮ ಡೇ ಇರುತ್ತೆ ಅಂತ ನೋಡೋಣ. ಇನ್ನು ಫ್ಯಾಮಿಲಿ ಎಲ್ಲ ಒಳಗಡೆ ಇದ್ದಾರೆ. ನಾವು ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮ ಸ್ವೀಟಿ, ನಮ್ಮ ಅಕ್ಕನ ಮಗಳು. ಸೊ ನಾವಿವಾಗ ಒಳಗಡೆ ಹೋಗ್ತಿದ್ದೀವಿ. ಇವತ್ತು ಹೇಗಿರುತ್ತೆ ನಮ್ಮ ಡೇ, ನಾವೇನೇನು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಎಲ್ಲ ಈ ಬ್ಲಾಗಲ್ಲಿ ಇರುತ್ತೆ. ಅದು ನನ್ನ ಫ್ರೆಂಡು. ಆ್ಯಕ್ಚುಲಿ ಅವ್ರಿಗೆ ಬ್ಲಾಗಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಆದರೂ ನಾನು ಸ್ವಲ್ಪ ಆವಾಗವಾಗ ವೀಡಿಯೋ ಮಾಡ್ಕೋತೀನಿ. ಸೊ ಬನ್ನಿ ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಏನು ಅಂತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡ್ಬೋದು ಇಲ್ಲಿ ಕೆರೆ ಥರ ಇದೆ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಇಲ್ಲಿ ಕೆರೆ ಥರ ಇದೆ. ಮತ್ತು ಇಲ್ಲಿ ಗರುಡ ಗರುಡ ಇದೆ. ವ್ಯೂ ಚೆನ್ನಾಗಿದೆ ಇಲ್ಲಿ. ಸೊ ಇವಾಗ ನಾವು ಎಂಟ್ರಿ ಆಗ್ತಿದ್ದೀವಿ ರೆಸಾರ್ಟಿಗೆ. ಹಾಜಿ ರೆಸಾರ್ಟ್. ಇಲ್ಲಿ ನಾವು ಸ್ಟಾರ್ಟಿಂಗ್ ಬಂದ ತಕ್ಷಣ ನೋಡ್ಬೋದು, ಇಲ್ಲಿ ಗಣೇಶನ ಸ್ಟ್ಯಾಚು ಇದೆ. ನನ್ನ ಫೇವ್ರೆಟ್ ಗಾಡ್. ಕೈ ಮುಕ್ಕೊಂಡು ಇವಾಗ ಒಳಗಡೆ ಹೋಗೋಣ. ಸೊ ಇವಾಗ ನಾವು ಯಾರ್ಯಾರು ಬಂದಿದ್ದೀವಿ ಅಂತ ತೋರಿಸ್ತೀವಿ. ನನ್ನ ತಮ್ಮ ಹಾಯ್ ಮಾಡು. ಹಾಯ್. ಸೊ ನಾವೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ನೋಡಿ. ನಮ್ಮಪ್ಪ ಎಲ್ಲ ಬಂದಿದೆ. ದಿಶಾ ಅವ್ರು ನೋಡಿ. ಹಾಯ್ ಹಾಯ್ ಗಾಯ್ಸ್, ನಾನು ಬ್ಲಾಗ್ ತಗೊಂಡು ಬಂದಿದ್ದೀನಿ. ಬ್ಲಾಗ್ಗೆ ಗೆಸ್ಟ್ ಥರ ಬರ್ತವಳೆ. ಬ್ಲಾಗ್ ಮಾಡಿದೆ ಅವಳು. ನಾನು ಆ್ಯಕ್ಚುಲಿ ಬ್ಲಾಗ್ ಮಾಡಿದ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಇಲ್ಲಿ ಕುಡಿತೀರಾ ಎಲ್ಲರೂ? ನಮ್ಮ ಚಿಕ್ಕಮ್ಮ ಆಲೆ ಮಾಡಿದೆ. ಹಾಯ್ ಹಾಯ್, ವಿ ಐ ಪಿ ಅವರು. ಸೊ ನಮ್ಮ ಅಣ್ಣನ ತೋರಿಸ್ತೀನಿ ಈಗ. ನಮ್ಮ ಅಣ್ಣ ಹುಚ್ಚ ಥರ ಅವನೇ. ಹಾಯ್. ಇನ್ನ ಒಂದು ಕಾರಲ್ಲಿ ಬಾಕಿ ಬರೋರಿದ್ದಾರೆ. ಅವ್ರು ಬಂದಮೇಲೆ ನಾವು ಎಷ್ಟು ಜನ ಬಂದಿದ್ದೀವಿ ಏನು ಅಂತ ತೋರಿಸ್ತೀನಿ. ನಮ್ಮ ಅಕ್ಕ ನೋಡಿ, ಇವ್ರು ಇರೋದ್ರಿಂದ ನಮ್ಮ ಬ್ಲಾಗು ತೊಂದರೆ ಆಗುತ್ತೆ. ಅವರು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಹೌದು, ತುಂಬ ಡಿಸ್ಟರ್ಬ್ ಮಾಡ್ತಾರೆ ನಮ್ಮ ಬ್ಲಾಗ್. ಇವರು ಕಾಂಪಿಟೇಷನ್ ಕೊಡ್ತಿದ್ದಾರೆ ನಮಗೆ. ಸೊ ಇವಾಗ ನಾವು ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಅಂದ್ಬಿಟ್ಟು ಜ್ಯೂಸ್ ಇಟ್ಟಿದ್ದಾರೆ. ಇವಾಗ ಜ್ಯೂಸ್ ಕುಡಿಯೋಣ. ನೋಡಿ ಎಲ್ಲರೂ ಜ್ಯೂಸ್ ಕುಡಿತಾರೆ. ಮೈಶು ನೋಡಿ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ವೆಲ್ಕಮ್ ಡ್ರಿಂಕ್ಸ್ ಇವಾಗ. ಇವಾಗ ಬಂದಿದ್ದಾಳೆ. ಆ್ಯಕ್ಚುಲಿ ನಾವೆಲ್ಲ ಬೇರೆ ಬೇರೆ ಕಲರ್ ನಮ್ಮ ಫ್ಯಾಮಿಲಿ ಎಲ್ಲ ಜನ ಜಂಗುಲಿ. ನಿಮ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲೋ ಗೊತ್ತಿಲ್ಲ. ಮೈಕ್ ಇಲ್ಲ ನಮ್ಮ ಹತ್ರ. ವೆರಿ ಸಾರಿ. ಆದಷ್ಟು ಬೇಗ ತಗೋತೀವಿ ಮೈಕ್ನ. ಆದಷ್ಟು ಬೇಗ ಮೈಕ್ ತಗೋತೀವಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲಿವರೆಗೂ. ಸೊ ಯಾರ್ಯಾರು ಹೆಂಗೆ ಆಟ ಆಡ್ತಿರೋದೇ ತೋರಿಸ್ತೀವಿ. ನಮ್ಮ ಅಕ್ಕ ಇವಾಗಾದ್ರೂ ಈ ರೆಸಾರ್ಟ್ ಅಲ್ಲಾದ್ರೂ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ತಾರೆ ಟಾಸ್ಕ್ನ ಅಂತ ತೋರಿಸ್ತೀವಿ. ನಮ್ಮ ಚಿಕ್ಕಪ್ಪ ಇವಾಗ ಬಂದ್ರು. ವೆಲ್ಕಮ್ ಡ್ರಿಂಕ್ಸ್ ಕುಡಿತಿದೆ. ಸೊ ಇವಾಗ ನಮ್ಮ ಅಕ್ಕವರೆಲ್ಲ ಬಂದವ್ರೆ. ನಮ್ಮ ಅಕ್ಕ ಬಂದು ನಾನು ವೆಲ್ಕಮ್ ಹೇಳ್ತೀನಿ ಅಂತ ನಮ್ಮ ಚಾನಲ್ಗೆ ಅವರು ವೆಲ್ಕಮ್ ಹೇಳ್ತಿದ್ದಾರೆ. ಇವ್ರಿಬ್ರು ನೋಡಿ ಹೆಂಗಾಡ್ತವ್ರೆ ಅಂತ ಇನ್ನು ಚಿಕ್ಕವ್ರ ಥರ. ನೋಡಿ ಇವಳಿಗಿದೆ ಆಗೋದು, ಇನ್ನೇನು ಆಗಲ್ಲ ನೋಡಿ. ಇವಾಗ ಯಾರು ಬಂದು ಜಾಯ್ನ್ ಆಗಿದ್ದಾರೆ ಅಂತ. ನಮ್ಮ ಅಕ್ಕ ಸ್ಟೈಲ್ ನೋಡಿ.
ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಬಂದಿದ್ವಿ. ಇಡ್ಲಿ, ಪೊಂಗಲ್, ಸಂಜನ ಪೊಂಗಲ್ ತಗೊಂಡು ಹಾಕ್ಸ್ಕೊಂಡಿದ್ದಾರೆ. ನಾನು ಇಡ್ಲಿ ತಗೊಂಡಿದ್ದೀನಿ. ಮೊಟ್ಟೆ, ಪಪಾಯ, ಕೇಸರಿ ಬಾತ್. ಸಂಜನ ಅವರು ಇವಾಗ ಕೂತ್ಕೊತಿದ್ದಾರೆ. ಇಲ್ಲಿ ಹೋಗಿ ಕರ್ ಕಾಣಿಸ್ತಿದ್ದೀರಾ? ಇವಾಗ ಚೆನ್ನಾಗಿ ಕಾಣಿಸ್ತಿದ್ದೀರಾ? ಹಾಯ್ ಮಾಡಿ. ಸೊ ಇವರೆಲ್ಲ ಇವಾಗ ತಿಂತಿದ್ದಾರೆ. ಬರೋಷ್ಟರಲ್ಲಿ ನಮ್ಮ ಅಣ್ಣವ್ರು ಆಲೆ ಗೇಮ್ಸ್ ಆಡ್ತಿದ್ದಾರೆ. ಹಂಗೆ ಇಲ್ಲಿ ಇಲ್ಲೊಬ್ಬಣ್ಣ ನಮ್ಮ ಲೋಹಿತ್ ಅವರು ನಾನು ವಿಡಿಯೋ ಮಾಡು ಅಂತ ಕೇಳಿ ವಿಡಿಯೋ ಮಾಡಿಸ್ಕೊತಿದ್ದಾರೆ. ಇಲ್ಲಿ ನಮ್ಮ ಸುಚ್ಚಿ ಅಕ್ಕ ಫುಲ್ ಹೋಲ್ಸೇಲ್ ಆಗಿ ಎಲ್ಲರೂ ಆಡ್ತೀನಿ ಅಂತ ಹೋಯ್ತಿದ್ದಾರೆ. ಇಲ್ಲಿ ನಮ್ಮ ದಿಶಾ ಅವರು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಐಶು, ದಿಶಾ, ಪ್ರೇಮು, ನಮ್ಮ ಅರ್ಪಿತಕ್ಕ ಹೋಯ್ತೀನಿ ಅಂತ ಅಲ್ಲೇ ನಿಂತಿದೆ, ಹೋಯ್ತಾ ಇಲ್ಲ. ನೋಡಿ ನಾನು ಯಾರು ಕಡಿಮೆ ಅಂದ್ಬಿಟ್ಟು ನಮ್ಮ ಅಪ್ಪನೂ ಜಿ ಅಂತ ಹೋಯ್ತೈತೆ. ಹಂಗೆ ಎಕ್ಸ್ಪ್ರೆಸ್ ಟ್ರೈನ್ ಹೋದಂಗೆ. ನಮ್ಮ ಅಪ್ಪ ಆಡ್ತದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೊ ನಮ್ಮ ಅಪ್ಪನೂ ಚೆನ್ನಾಗಿ ಎಂಜಾಯ್ ಮಾಡ್ತಿದೆ. ಪಟ ಅಂತ ಫೈನಲ್ ಆಗಿ ಗೇಮ್ ಕಂಪ್ಲೀಟ್ ಮಾಡೇ ಬಿಡ್ತು. ದಿಶಾ ಅವ್ರಿಗೆ ಯಾರಿಗೂ ಈ ಟೈರ್ ಮೇಲೆ ನಡೆಯೋಕ್ಕಾಗದೆ ರೋಪ್ ಮೇಲೆ ನಡ್ಕೊ ಬರ್ತಿದ್ದಾರೆ. ಆ ದಿಶನ್ ಗಾಡ್ಕೊತಿದ್ದ, ಇವನ್ ಕೈಲೂ ಆಯ್ತಿಲ್ಲ. ಹಂಗೋ ಹಿಂಗೋ ಟ್ರೈ ಮಾಡ್ತಿದ್ದಾನೆ. ಲಾಸ್ಟ್ ಟೈಮ್ ನಾವು ರೆಸಾರ್ಟ್ಗೆ ಹೋದಾಗ ಅರ್ಧಕ್ಕೆ ಕ್ವಿಟ್ ಮಾಡಿತ್ತು. ಈ ಸಲ ಕಂಪ್ಲೀಟ್ ಮಾಡುತ್ತೆ ಏನು ಅಂತ ನೋಡಬೇಕು. ನಾವೆಲ್ಲರೂ ಅಂದ್ಕೊಂಡಿದ್ವಿ ಲಾಸ್ಟ್ ಟೈಮ್ ಥರ ಈ ಸಲನೂ ಗೇಮ್ನ ಕ್ವಿಟ್ ಮಾಡುತ್ತೆ ನಮ್ಮ ಅಕ್ಕ ಅಂತ. ಬಟ್ ಆ ರೀತಿ ಎಲ್ಲ ಮಾಡಲಿಲ್ಲ. ಅಕ್ಕನೂ ಗೇಮ್ ಎಲ್ಲ ಕಂಪ್ಲೀಟ್ ಮಾಡಿ ಕೆಳಗಡೆ ಬಂದರು. ಸೊ ಎಲ್ರದ್ದು ವೀಡಿಯೋ ಮಾಡ್ತಾ ನಾನು ಗೇಮೇ ಆಡಿರಲಿಲ್ಲ. ಫೈನಲ್ ಆಗಿ ಲಾಸ್ಟಲ್ಲಿ ನಾನು ಕೂಡ ಗೇಮ್ ಆಡೋಣ ಅಂತ ಹೋಗಿ ಗೇಮ್ ಆಡಿ ಕಂಪ್ಲೀಟ್ ಮಾಡಿದೆ. ಈ ಟೈರ್ ಮೇಲೆ ನಡೆಯೋದು ನೋಡಿದಷ್ಟಂತೂ ಈಸಿಯಾಗಿರಲಿಲ್ಲ. ಆಡ್ತಿದ್ರೆ ತುಂಬಾ ಕಷ್ಟ ಅನಿಸ್ತಿತ್ತು. ಬಟ್ ಆದ್ರೂ ಆಡಿ ಲಾಸ್ಟಲ್ಲಿ ಫೈನಲ್ ರೌಂಡು ಕೂಡ ಕಂಪ್ಲೀಟ್ ಮಾಡಿ ಬಂದೆ. ಫ್ಯಾಮಿಲಿ ಎಲ್ಲ ಈ ಥರ ಹೊರಗಡೆ ಬಂದು ತುಂಬಾ ದಿನಗಳಾಗಿತ್ತು. ಸೊ ತುಂಬ ದಿನಗಳ ನಂತರ ನಾವೆಲ್ಲರೂ ಒಟ್ಟಿಗೆ ಔಟ್ಸೈಡ್ ಬಂದಿದ್ವಿ. ಸೊ ಬಂದಿರೋದಕ್ಕಿಂತ ಹೆಚ್ಚಾಗಿ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಕೂಡ ತುಂಬ ಹ್ಯಾಪಿಯಾಗಿದ್ವಿ. ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಥರ ಗೇಮ್ ಆಡಿಕೊಂಡು ಅವರು ಗೇಮ್ ಆಡ್ತಾ ಚಿಕ್ಕ ಮಕ್ಕಳಾಗಿ ತುಂಬ ಹ್ಯಾಪಿಯಾಗಿದ್ದರು. ಡ್ರೈ ಗೇಮ್ಸ್ ಎಲ್ಲ ಆಡಿ ಮುಗಿಸಿ ನಾವು ಬಂದಿದ್ದೆ ನೆಕ್ಸ್ಟು ವಾಟರ್ ಗೇಮ್ಸ್ಗೆ. ವಾಟರ್ ಗೇಮ್ಸಲ್ಲಿ ನಾವು ಆಡಿದ್ದು ಫಸ್ಟು ರೈನ್ ವಾಟರಲ್ಲಿ ಡ್ಯಾನ್ಸ್ ಮಾಡ್ತಾ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ. ಸೊ ಒಂದು ರೀಲ್ ಶೂಟ್ ಮಾಡೋಣ ಅಂದ್ಬಿಟ್ಟು ನೀರೊಳಗಡೆ ಒಬ್ಬೊಬ್ರಾಗ ಬೀಳಿ ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಡಿಸೈನಲ್ಲಿ ಬೀಳ್ತಾ ಇದ್ರು. ಕೊನೆಗೂ ಆ ರೀಲ್ ಶೂಟ್ ಮಾಡೋಕ್ಕೆ ಆಗಲಿಲ್ಲ. ವಾಟರ್ ಗೇಮ್ಸ್ ಮುಗಿಸಿ ಹೊರಗಡೆ ಬಂದಮೇಲೆ ನಮ್ಗೆ ಅಕ್ಷತಾ ಬುಜ್ಜಿಯವ್ರು ಸಿಕ್ಕಿದ್ರು. ಅವ್ರ ಹತ್ರ ಕೂಡ ಒಂದೆರಡು ಮಾತಾಡ್ಸಿದ್ವಿ. ಸೊ ಹಾಯ್ ಎಲ್ರಿಗೂ. ದಿಶಾ ಸಂಜು ಅನ್ನೋರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ವ್ಲಾಗ್ಸ್ ಕೂಡ ಮಾಡ್ತಿದ್ದಾರೆ. ಇವತ್ತು ನಮ್ಮ ರೆಸಾರ್ಟ್ಗೆ ಬಂದಿದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನೀವು ಎಲ್ಲರೂ ನಮ್ಮ ರೆಸಾರ್ಟ್ ಬನ್ನಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.